ಹಲೋ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನೀವೇ ನೋಡ್ತಿರ್ಬೋದು. ತುಂಬ ಟೇಸ್ಟಿಯಾದ ರೆಸಿಪಿ ಇದು. ಒಂದ್ಸಲ ಟ್ರೈ ಮಾಡಿ. ರಸ್ಮಲಾಯಿ ಗುಲಾಬ್ ಜಾಮೂನ್. ಇದು ನಿಮ್ಗೆ ಯಾವ ಬೇಕ್ರಿಯಲ್ಲೂ ಸಿಗಲ್ಲ, ನಾವು ಮನೆಯಲ್ಲೇ ಮಾಡಬೇಕು, ಅಷ್ಟೊಂದು ಟೇಸ್ಟ್ ಮಾಡೋದು. ನೋಡೋಣ ಬನ್ನಿ. ಫಸ್ಟ್ ನಾನು ಇಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ ಗುಲಾಬ್ ಜಾಮೂನ್ ಮಾಡೋ ಹಸಿಟ್ಟನ್ನ ಫುಲ್ ಒಳಗಡೆ ಹಾಕ್ಕೋತಿದ್ದೀನಿ. ಬೌಲ್ ಒಳಗಡೆ ಒಂದು ಪ್ಯಾಕೆಟ್ ಅಷ್ಟಿದು ಮಾಮೂಲಿ MTR ಯಾವ್ದು ಸಿಗುತ್ತೆ ಅದು. ನಾನು ಜಾಸ್ತಿ ಆಗಿತ್ತು ಅಂತ ಆ ಕವರ್ ಒಳಗಡೆ ಹಾಕಿ ಕಟ್ಟಿಟ್ಟಿದ್ದೆ ಫಸ್ಟು. ನೋಡಿ, ಒಂದು 2 ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ಕೋತಿದ್ದೀನಿ. ಅದಕ್ಕೆ ನೀವು ಆಯಿಲ್ ಬೇಕಾದರೂ ಹಾಕೋಬೋದು, ತುಪ್ಪ ಬೇಕಾದರೂ ಹಾಕೋಬೋದು. ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಇದನ್ನು ಫಸ್ಟ್ ಈ ಥರ ಹಾಗೆಯೇ ಕೈಯಲ್ಲಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಎಲ್ಲ ಮಿಕ್ಸ್ ಆಗೋ ರೀತಿ ಮಾಡ್ಕೊಂಡು ಸ್ವಲ್ಪ ನೀವು ಬೇಕಾದರೆ ನಾನು ನೀರು ಹಾಕ್ಕೋತಿದ್ದೀನಿ. ನೀವು ಬೇಕಾದರೆ ಹಾಲು ಹಾಕ್ಕೊಳ್ಳಿ, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನಾನು ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಗೆಯೇ ಕಲಿಸ್ಕೊಂಡು ಒಂದು ಡೋ ಥರ ರೆಡಿ ಮಾಡ್ಕೋತೀನಿ. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಳ್ಳಿ ನೀರು. ಫಸ್ಟೇ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಆಮೇಲೆ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಈ ಥರ ಆಗಿದೆ. ನೆಕ್ಸ್ಟ್ ಅದಕ್ಕೆ ಮತ್ತೆ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಡೋ ರೆಡಿ ಮಾಡ್ಕೊಳ್ಳೋಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋತೀನಿ ನಾನು ಇದನ್ನೆಲ್ಲ. ಈ ಡೋನ ನಾವು ಹೇಗೆ ರೆಡಿ ಮಾಡಬೇಕಂದ್ರೆ 10 to 15 ಮಿನಿಟ್ಸ್ ತಗೊಳುತ್ತೆ. ಚೆನ್ನಾಗಿ ಕೈಯಲ್ಲಿ ಇದನ್ನು ಸಾಫ್ಟಾಗಿ ನಾದ್ಕೊಳ್ಳಿ. ಎಷ್ಟೊಂದು ಸಾಫ್ಟಾಗಿ ನಾವು ನಾದ್ಕೋತೀವೋ ಅಷ್ಟೊಂದು ಸಾಫ್ಟಾಗಿ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ಇದು ರೆಸ್ಟ್ ಮಾಡೋಕ್ಕೆ ನಾನು ಹಾಗೇ ಇಟ್ಕೋತೀನಿ ಸೈಡಲ್ಲಿ. ಅಷ್ಟುವರೆಗೂ ನಾವು ಪಾಕ ರೆಡಿ ಮಾಡ್ಕೊಳ್ಳೋದ. ಪಾಕಕ್ಕೆ ಒಂದು ಪಾತ್ರೆ ತೆಗೆದು ನಾನು ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ನಾನು ಇಲ್ಲಿ 300 ಗ್ರಾಮ್ ಶುಗರ್ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ನೋಡಿ 300 ಗ್ರಾಮ್ ಶುಗರ್ ತಗೊಂಡು ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಫಸ್ಟೇ ನಿಮಗೆ ಪಾಕ ಬೇಗ ರೆಡಿ ಆಗಬೇಕಂದ್ರೆ ಫಸ್ಟೇ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಪಾಕ ಒಂದು 5 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ, ನಾನು ಹಾಗೆಲ್ಲ ವೀಡಿಯೋಸಲ್ಲಿ ಹೇಳೋದು ಹಾಗೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ ಪಾಕ ಆಗೋಕ್ಕೆ. ಇಲ್ಲಾಂದರೆ 5 ಮಿನಿಟ್ಸಲ್ಲೇ ಪಾಕ ರೆಡಿಯಾಗಿ ನಮ್ಮ ಮುಂದೆ ಇರುತ್ತೆ. ಅಷ್ಟೊಂದು ಈಸಿಯಾಗಿ ಪಾಕ ಮಾಡ್ಕೋಬೋದು. ಒಬ್ಬೊಬ್ಬರು ಜಾಸ್ತಿ ನೀರು ಹಾಕ್ಕೋತೀರಾ, ಲೇಟಾಗಿ ಅದು ಗ್ಯಾಸ್ ಮೇಲೆ ಇಟ್ಟು ಕುದಿಸಿ ಲೇಟ್ ಆಗುತ್ತೆ. ಆಮೇಲೆ ಗ್ಯಾಸ್ ತುಂಬ ವೇಸ್ಟ್ ಆಗುತ್ತೆ. ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು 2 ಮಿನಿಟ್ಸಲ್ಲೇ ರೆಡಿ ಮಾಡ್ಕೊಳ್ಳಿ ಪಾಕ. ನೋಡಿ, ಇಷ್ಟಾಗಿದೆ. ಇನ್ನೊಂದು ಸ್ವಲ್ಪ ನಾನು ಹಾಗೇ 1 ನಿಮಿಷ ಹಾಗೆ ಮತ್ತೆ ಕುದಿಸ್ಕೊಂಡು ನೋಡಿ ಪಾಕ ರೆಡಿಯಾಗಿದೆ. ಕೈಯಲ್ಲಿ ಮುಟ್ಟು ನೋಡ್ತೀನಿ, ಒಂದು ಎಳೆ ಬಂದರೆ ಸಾಕು. ಸ್ವಲ್ಪ ಅಂಟ್ರೆ ಸಾಕು, ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಜಾಮೂನು ಆ ಥರ ಗಟ್ಟಿ ಮಾಡಿಕೊಂಡ್ರೆ ಜಾಮೂನು ಸಹ ಗಟ್ಟಿ ಆಗಿಬಿಡುತ್ತೆ. ಪಾಕನೂ ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಜಾಮೂನು ಸಹ ತುಂಬ ಸಾಫ್ಟಾಗಿ ಬರುತ್ತೆ. ಅದರೊಳಗಡೆ ಜಾಮೂನು ಒಳಗಡೆ ಜ್ಯೂಸ್ ಎಲ್ಲ ಹೋಗಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ನನ್ನ ಸೈಡಲ್ಲಿ ಇದು ರೆಡಿಯಾಗಿದೆ. ಸೈಡಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟ್ ನಾವು ಜಾಮೂನ್ ಡೋನ ಕಲಸಿಟ್ಕೊಂಡಿದ್ವಲ್ಲ, ನೋಡಿ ಇದನ್ನು ತೆಗ್ದು ಹಾಗೇ ನಾವು ಒಂದು ಬಾಲ್ ರೀತಿ ಸ್ವಲ್ಪ ಆಯಿಲ್ ತಗೊಂಡಿದ್ದೀನಿ ಕೈಗೆ ಹಚ್ಕೊಳ್ಳೋಕ್ಕೆ. ಬಾಲ್ ರೀತಿ ರೆಡಿ ಮಾಡ್ಕೋಬೇಕು. ಜಾಮೂನ್ ಶೇಪ್ ಫಸ್ಟ್ ನಾನಿಲ್ಲಿ ಒಂದು 2 ರೌಂಡ್ ರೀತಿ ಮಾಡ್ಕೊಂಡಿದ್ದೆ. ರೌಂಡ್ ಶೇಪಲ್ಲಿ ಜಾಮೂನ ರೆಡಿ ಮಾಡ್ಕೊಂಡಿದ್ದೆ. ನೋಡಿ, ಈ ಥರ ಮಾಡ್ಕೋತಿದ್ದೀನಿ ಕೈಯಲ್ಲಿ. 2 ಕೈಯಲ್ಲೂ ಈ ಥರ ಆಯಿಲ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ನೋಡಿ, ನಾನು ರೌಂಡಾಗಿ ಮಾಡ್ಕೊಂಡಿದ್ದೆ. ಆಮೇಲೆ ನೋಡಿ, ರೌಂಡ್ ಶೇಪಲ್ಲಿ ಮಾಡಿಕೊಂಡೆ. ನೆಕ್ಸ್ಟ್ ಏನು ಮಾಡಿದೆ ಅಂದರೆ ರೌಂಡ್ ಶೇಪಲ್ಲಿ ಬೇಡ ಅಂತ ನಾನು ಈ ಥರ ಉದ್ದ ಸ್ವಲ್ಪ ಈ ಚಂಪಾಕಲಿ ಬರುತ್ತಲ್ವ ಆ ಶೇಪಲ್ಲಿ ನಾನು ಜಾಮೂನ್ನ ರೆಡಿ ಮಾಡಿಕೊಂಡೆ. ರೌಂಡ್ ಬೇಡ ಅಂತ ಹಾಗೆಯೇ ನೋಡಿ ಈ ಶೇಪಲ್ಲಿ ಈ ಥರ ಮಾಡ್ಕೋಬೇಕು. ಆ ಶೇಪ್ ಬರಬೇಕಂದ್ರೆ ಈ ಥರ ಮಾಡಿ ಫುಲ್ಲು ಏನು ಜಾಮೂನ್ ಮೇಲೆ ಕ್ರ್ಯಾಕ್ ಏನು ಬರಬಾರ್ದು. ಆ ಥರ ನೀಟಾಗಿ ರೌಂಡ್ ಈ ಥರ ಶೇಪಲ್ಲಿ ಜಾಮೂನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಮಾಡ್ಕೊಂಡಿದ್ದೀನಿ. ಹಾಗೆಯೇ ಎಲ್ಲ ಜಾಮೂನನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಬಾಣಲಿ ಇಟ್ಕೊಂಡು ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ ಹಾಕ್ಕೋತಿದ್ದೀನಿ. ಆಯಿಲ್ನ ಏನು ಮಾಡಬೇಕಂದ್ರೆ ನಾವು ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಆಯಿಲ್ನ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿತ್ತು. ನಿಮ್ಗೆ ಯಾವ ಬೇಕ್ರಿಯಲ್ಲಿ ಹುಡುಕಿದ್ರೂ ಈ ರೆಸಿಪಿ ನಿಮಗೆ ಸಿಗಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೋಡಿ, ಆಯಿಲ್ ಬಿಸಿಯಾಗಿತ್ತು. ಸ್ವಲ್ಪ ಬಿಸಿ ಆದಮೇಲೆ ಈ ಥರ ಒಂದೊಂದಾಗಿ 4 ಜಾಮೂನ್ ಹಾಕ್ಕೊಂಡಿದ್ದೀನಿ ನಾನು. ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಾಕಿದ ತಕ್ಷಣ ನೋಡಿ ಚೆನ್ನಾಗಿ ಹೇಗೆ ನಾವು ಡೋ ರೆಡಿ ಮಾಡ್ಕೋತೀವಿ ಆ ಥರ ಜಾಮೂನ್ ಬರುತ್ತೆ. ನೀವು ಬೇಗ ಮಾಡಿ ಬೇಗ ಇದು ಮಾಡಿಕೊಂಡ್ರೆ ಆಗಲ್ಲ. ನೋಡಿ, ಸ್ವಲ್ಪ ನಿಧಾನಕ್ಕೆ ಒಂದು 10 ಮಿನಿಟ್ಸೇ ತಗೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಡೋ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹಾಕಿದ ತಕ್ಷಣ ಉಪ್ತಿದೆ, ಈ ಥರ ಬರಬೇಕು. ತುಂಬ ಇವಾಗಲೇ ಎಷ್ಟು ದಪ್ಪಾಗುತ್ತೆ ನೋಡಿ, ಅದು ಜಾಮೂನ್ ಸೈಜ್ ಚೇಂಜ್ ಆಗುತ್ತೆ. ಈ ಥರ ಹಾಕ್ಕೊಂಡು ಒಂದು ಸೈಡ್ನ ನಾನು
ಈ ಥರ ಬಿಡ್ಕೋತೀನಿ, ಚೇಂಜ್ ಮಾಡ್ತೀನಿ ನೀಟಾಗಿ. ಅದು ಹತ್ತಿ ಥರ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಹತ್ತಿ ಥರ ಸಾಫ್ಟಾಗಿ ಅದೇ ಮೇಲ್ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಅಂತೂ ಟ್ರೈ ಮಾಡಿ ನೋಡಿ. ಫುಲ್ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ನಾವು ಡಾರ್ಕ್ ಆಗಿ ಗೋಲ್ಡನ್ ಬ್ರೌನ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಹಾಗೆಯೇ ತಿರುಗಿಸಿ ಸುಮ್ಮನೆ ಬಿಡಬೇಡಿ, ಹಾಗೆಯೇ ಇರಬೇಡಿ, ಚೆನ್ನಾಗಿ ಸೌಟಿಂದ ತಿರುಗಿಸ್ತಾನೆ ಇರಿ ಗೋಲ್ಡನ್ ಬ್ರೌನ್ ಬರೋವರೆಗೂ, ಡಾರ್ಕ್ ಗೋಲ್ಡನ್ ಬ್ರೌನ್ ಬರೋವರೆಗೂ. ನೋಡಿ ಇಷ್ಟು ಬಂದಿದೆ, ನಾನು ತೆಕ್ಕೋತೀನಿ. ಒಂದು ಪ್ಲೇಟಲ್ಲಿ ಇದನ್ನು ಪ್ಲೇಟಲ್ಲಿ ತೆಗಿಲ್ಲ, ಸಾರಿ. ಬಿಸಿ ಇರಬೇಕಾದ್ರೇ ಪಾಕದೊಳಗಡೆ ಹಾಕ್ಕೊಳ್ಳಿ ಜಾಮೂನ್ನ. ಹಾಕ್ಕೊಂಡು ನೆಕ್ಸ್ಟ್ ನಾನು ಉಳಿದಿರೋ ಜಾಮೂನು ಸಹ ಹಾಗೇ ಫುಲ್ ಆಯಿಲ್ ಒಳಗಡೆ ಹಾಕ್ಕೋತೀನಿ. ನಾಲ್ಕೇ ಹಾಕ್ಕೊಳ್ಳೋದು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಫಸ್ಟೇ ಹೇಳಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ನೋಡಿ, ಹಾಕಿದ ತಕ್ಷಣ ಅದು ಹತ್ತಿ ರೀತಿಲಿ ಮೇಲ್ಗಡೆ ಬರ್ತಿದೆ. ಅಷ್ಟೊಂದು ಸಾಫ್ಟ್ ಆಗಿತ್ತು ಜಾಮೂನು ಸಹ. ಒಂದ್ಸಲ ಅಂತೂ ಪಕ್ಕ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ಈ ಥರ ನಾನು ಗೋಲ್ಡನ್ ಬ್ರೌನ್ ಬರೋವರೆಗೂ, ಡಾರ್ಕ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದು ಸಹ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ಸಹ ಬಿಸಿ ಆಗಿರುವಾಗಲೇ ಪಾಕದೊಳಗಡೆ ಹಾಕ್ಕೋತಿದ್ದೀನಿ ನೋಡಿ. ಫುಲ್ ಹಾಗೇ ಹಾಕ್ಕೋಬೇಕು ತೆಗ್ದು. ಇದೊಂದು ಸ್ವಲ್ಪ ಇದು ಕಲರ್ ಬರಬೇಕಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಕುಕ್ ಮಾಡ್ಕೊತಿದ್ದೀನಿ ನೋಡಿ. ಆಗಿದೆ ಇದು ಸಹ ತೆಕ್ಕೊಂಡು ನೋಡಿ. ಈ ಥರ ಪಾಕದೊಳಗಡೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ನಾನು ಹಾಕಿದ ತಕ್ಷಣ ಇದೇನು ಮಾಡ್ತೀನಿ ಅಂದರೆ, ಸ್ವಲ್ಪ ಹೊತ್ತು ಬಿಟ್ಟು ಹಾಗೆಯೇ ನೋಡಿ ಪಾಕ ಎಲ್ಲ ಕುಡ್ದು ತುಂಬ ಸಾಫ್ಟಾಗಿ ಹೋಗಿತ್ತು ಜಾಮೂನು. ಒಂದು ಸಲ ಈ ಥರ ಪ್ಲೇಟಲ್ಲಿ ತೆಗೆದಿಟ್ಕೋತೀನಿ, ಪಾಕದೊಳಗಡೆ ಬಿಡೋಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನೋಡೋಣ ಬನ್ನಿ. ಸೈಡಲ್ಲಿ ಇಟ್ಕೊಂಡು ಈ ಪ್ಲೇಟ್ನ ಮತ್ತೆ ನಾನು ಆ ಪಾಕ ಉಳಿದಿತ್ತಲ್ಲ, ಜಾಸ್ತಿ ಇಟ್ಕೊಂಡಿಲ್ಲ, ಒಂದು ಬೌಲಲ್ಲಿ ತೆಕ್ಕೊಂಡು ಈ ಸ್ವಲ್ಪ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಪಾಕ. ಇಟ್ಕೊಂಡು ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಹಾಲು, ಗ್ಯಾಸ್ ಆನ್ ಮಾಡ್ಕೊಂಡಿಲ್ಲ ನಾನು, ಹಾಫಲ್ಲೇ ಇದು ಮಾಡ್ಕೊತಿರೋದು ಫಸ್ಟ್. ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಇತ್ತು, ಅರ್ಧ ಲೀಟರ್ಗೆ ಸ್ವಲ್ಪ ಅಷ್ಟು ಹಾಲು ಹಾಕ್ಕೊಂಡು ನೆಕ್ಸ್ಟ್ ನೀವು ನೋಡಿ, ಇಲ್ಲಿ ನಾನು ಅರ್ಧ ಬೌಲಷ್ಟು ಹಾಲಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಲಿನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ, ಸ್ವಲ್ಪನೂ ನೀರು ಹಾಕಬಾರ್ದು, ಗಟ್ಟಿ ಇರಬೇಕಾದ್ರೇ ಹಾಲು, ಗಟ್ಟಿ ನೀರು ಬೇಕಾದರೆ ಹಾಗೆಯೇ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಫಸ್ಟೇ ಇಲ್ಲಿ ಸ್ವಲ್ಪ ಪಾಕದೊಳಗಡೆ ಹಾಲು ಹಾಕಿದ್ದೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ವೀಟಾಗಿ ಹೋಗುತ್ತೆ. ನಾನು ಕರೆಕ್ಟಾಗಿ ಆಗಿತ್ತು. ನೀವು ಪಾಕ ತೆಗೆದಿಟ್ಕೊಂಡಿರ್ತೀರಲ್ಲ, ಸ್ವಲ್ಪ ಕಡಿಮೆ ಆದರೆ ಮತ್ತೆ ಆಮೇಲೆ ಹಾಕ್ಕೋಬಹುದು. ಅದಕ್ಕೆ ಫಸ್ಟೇ ಫುಲ್ ಪಾಕದಲ್ಲಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ತುಂಬ ಸ್ವೀಟ್ ಆಗುತ್ತೆ. ನೆಕ್ಸ್ಟ್ ಈ ಥರ ಕುದಿಸ್ಕೋಬೇಕು, ಚೆನ್ನಾಗಿ ಕುದಿಸ್ಕೊಂಡು ಹಾಲು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ನಾವು ರಸಮಲಾಯಿಗೆ ಹೇಗೆ ರೆಡಿ ಮಾಡ್ಕೋತೀವಿ ಹಾಲನ್ನ, ಆ ಥರ ಇದನ್ನ ಹಾಲನ್ನ ರೆಡಿ ಮಾಡ್ಕೋಬೇಕು, ತುಂಬ ಗಟ್ಟಿ ಮಾಡ್ಕೋಬೇಕು. ಈ ಥರ ನೋಡಿ, ಹಾಲು ಎಷ್ಟೊಂದು ಇತ್ತಲ್ವ, ಈಗ ಸ್ವಲ್ಪ ಆಗಿದೆ ಹಾಲು. ಚೆನ್ನಾಗಿ ನಾನು ಕುದಿಸ್ಕೊಂಡಿದ್ದೀನಿ 10 to 15 ಮಿನಿಟ್ಸ್. ಹಾಗೆಯೇ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ಹಾಲನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಯಾಗಿದೆ ಇವಾಗ ನೋಡಿ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡು ಇಷ್ಟು ಗಟ್ಟಿಯಾಗಿದೆ, ಸಾಕು. ಒಂದ್ಸಲ ನಿಮಗೆ ತೋರಿಸ್ತಿದ್ದೀನಿ ಹೇಗೆ ನಾವು ರಸಮಲಾಯಿಗೆ ಮಾಡ್ತೀವಿ, ಹಾಗೆಯೇ ಸೇಮ್. ನೆಕ್ಸ್ಟ್ ಇಲ್ಲಿ ನಾನು ಲಯನ್ ರೋಸ್ ಶರ್ಬತ್ ಅಂತ ತಗೊಂಡಿದ್ದೀನಿ ನೋಡಿ. ಇದರಲ್ಲಿ ಜ್ಯೂಸ್ ಎಲ್ಲ ಮಾಡೋದು, ಇದು ರೋಸ್ ವಾಟರ್ ಅಲ್ಲ, ಲಯನ್ ಜ್ಯೂಸ್ ಶರ್ಬತ್ ಸಿರಪ್ ಅಂತ, ರೋಸ್ ಸಿರಪ್ ಅಂದರೆ ಅಂತ ಕೇಳಿ ಅಂಗಡಿಯಲ್ಲಿ ಕೊಡ್ತಾರೆ. ಅದನ್ನು ಒಂದು 2ರಿಂದ 3 ಸ್ಪೂನ್ ಇದರೊಳಗಡೆ ಹಾಕ್ಕೋತಿದ್ದೀನಿ. ನಾನು ಹಾಗೆ ಹಾಕ್ಕೋತಿದ್ದೀನಿ, ನಿಮಗೆ ಸ್ಪೂನಲ್ಲಿ ಹೇಳ್ತಿದ್ದೀನಿ ಅದು ಎಷ್ಟು ಸ್ಪೂನ್ ಆಗಿತ್ತು ಅಂತ. 2ರಿಂದ 3 ಸ್ಪೂನ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಗ್ಯಾಸ್ ಆಫ್ ಮಾಡ್ಕೊಂಡು ಈ ಪ್ರೊಸೀಜರ್ ಮಾಡ್ಕೋತಿರೋದು ನಾನು. ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡು ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಹಾಕ್ಕೋಬೇಡಿ. 1 ಸ್ಪೂನ್ ಫಸ್ಟ್ ಹಾಕ್ತೀರಾ, ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 2ನೇ ಸ್ಪೂನ್ ಹಾಕಬೇಕಾದ್ರೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಆ ಥರ ನಿಮಗೆ ಎಷ್ಟು ಸ್ಪೂನ್ ಸ್ವಲ್ಪನೇ ಸಾಕು. ನೆಕ್ಸ್ಟ್ ಈ ಥರ ನಾನು ಗೋಡಂಬಿನ ಕಟ್ ಮಾಡ್ಕೊಂಡಿದ್ದೆ, ಅದು ಹಾಕ್ಕೋತಿದ್ದೀನಿ. ನಾನು ಬಾದಾಮಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದು ಹಾಕ್ಕೋತಿದ್ದೀನಿ. ಡ್ರೈ ಫ್ರೂಟ್ಸ್ನ ನೆಕ್ಸ್ಟ್ ಸ್ವಲ್ಪ ದ್ರಾಕ್ಷಿ ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಇದೆಲ್ಲ ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಮಾಡ್ಕೋತಿರೋದು, ಮತ್ತೆ ಹೇಳ್ತಿದ್ದೀನಿ ನಿಮಗೆ. ಹಾಲು ಗಟ್ಟಿ ಆದಮೇಲೆ ಹಾಕ್ಕೊಂಡು ಇದನ್ನು ನಾನು ಫ್ರೀಝರಲ್ಲಿ ಇಡ್ತೀನಿ, ಸ್ವಲ್ಪ ಹೊತ್ತು ಬೇಗ ತಣ್ಣಗಾಗಲಿ ಅಂತ. ಫ್ರೀಝರಲ್ಲಿ ಇಟ್ಕೋತೀನಿ 10 ಮಿನಿಟ್ಸ್, ಬೇಗ ತಣ್ಣಗಾಗುತ್ತೆ ನೋಡಿ. ಇಟ್ಕೊಂಡಿದ್ದೀನಿ, ತಣ್ಣಗಾಗಿದೆ ಅದು. ನೆಕ್ಸ್ಟ್ ನಾನು ಇದು ಒಂದು ಬೌಲ್ ತಗೊಂಡು ಅದರೊಳಗಡೆ ಫುಲ್ ಇದು ಹಾಕ್ಕೋತಿದ್ದೀನಿ. ಕೋಲ್ಡ್ ಆಗಿತ್ತು ಇದು, ಚೆನ್ನಾಗಿ ಹಾಕ್ಕೊಂಡು ಫುಲ್ಲು ನೋಡಿ ಈ ಥರ ಫುಲ್ ಹಾಕ್ಕೋತೀನಿ. ಹಾಕ್ಕೊಂಡು ಒಂದೊಂದಾಗಿ ಜಾಮೂನ್ನ ಈ ಥರ ನಾವು ಮಾಡಿ ಒಳಗಡೆ ಹಾಕಿ ತೆಗೆದಿಟ್ಕೊಂಡಿದ್ವಲ್ಲ, ಆ ಜಾಮೂನ್ನ ಒಂದೊಂದಾಗಿ ಇದ್ರೊಳಗಡೆ ಇಟ್ಕೊಂಡು ಚೆನ್ನಾಗಿ ನೋಡಿ ಫುಲ್ ಇಟ್ಕೋತೀನಿ.
ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೋತೀನಿ, ಎಲ್ಲ ಮಿಕ್ಸ್. ಇದು ಗೋಡಂಬಿ, ದ್ರಾಕ್ಷಿ, ಆಲ್ಮಂಡ್ ಇಷ್ಟು 3 ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನಾನು, ಹಾಕ್ಕೋತಿದ್ದೀನಿ ಇದ್ರ ಮೇಲ್ಗಡೆ. ಗಾರ್ನಿಷಿಂಗ್ ಥರ ಮಾಡ್ಕೋತಿದ್ದೀನಿ. ನೀವು ಬೇಕಾದರೆ ಹಾಗೆಯೇ ಮೇಲ್ಗಡೆ ಸುಮ್ಮನೆ ಹಾಕಿ ಬಿಡ್ಬೋದು. ನೋಡಿ ರೆಡಿ ಆಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಒಂದು ಸಲ ಮಾಡಿ. ನೀವು ಯಾವ ಬೇಕ್ರಿಯಲ್ಲೂ ಹುಡುಕಿದ್ರೆ ಇಂಥ ಒಳ್ಳೆಯ ಒಂದು ಸ್ವೀಟ್ ರೆಸಿಪಿ ಸಿಗಲ್ಲ. ಇದೇ ಥರ ಯುನೀಕ್ ರೆಸಿಪಿ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್